ಈ ವಾರದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಬಹಳ ಮುಖ್ಯವಾದ ಆದೇಶದ ಬಗ್ಗೆ ಮಾತಾಡೋಣ. ಹೌದು, ಸರ್ಕಾರಿ ಉದ್ಯೋಗದ ವಯೋಮಿತಿ ಬಗ್ಗೆ. ಎಕ್ಸಾಕ್ಟ್ಲಿ. ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಗರಿಷ್ಠ ವಯೋಮಿತಿನ ಬರೋಬ್ಬರಿ 5 ವರ್ಷ ಸಡಿಲಿಸಿದ್ದಾರೆ. ನಮ್ಮ ಮುಂದಿರೋ ಈ ವರದಿಯಲ್ಲಿ 5 ವರ್ಷ ಅನ್ನೋದಿದೆಲ್ಲ ಅದು ತಕ್ಷಣ ಕಣ್ಣಿಗೆ ಒಡೆಯುತ್ತೆ. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ 1 ಅಥವಾ 2 ವರ್ಷ ನೋಡ್ತೀವಿ. 5 ವರ್ಷ ಅಂದ್ರೆ ಇದು ನಿಜಕ್ಕೂ ದೊಡ್ಡ ನಿರ್ಧಾರ. ಖಂಡಿತ. ಇದೊಂದು ಸಾಮಾನ್ಯ ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ ಅಂತೂ ಅಲ್ಲ. ಅಂದ್ರೆ ಸಾವಿರಾರು, ಬಹುಶಃ ಲಕ್ಷಾಂತರ ಆಕಾಂಕ್ಷಿಗಳ ಕೆರಿಯರ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಆದ್ರೆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೊಂದು ಒಂದು ಬಾರಿಯ ಕ್ರಮ ಅಂತ. ಒನ್ ಟೈಮ್ ಮೆಷರ್. ಹೌದು, ಅಂದ್ರೆ ಇದು ಶಾಶ್ವತ ಅಲ್ಲ, ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ. ಸರಿ, ಈ ಒಂದು ಬಾರಿಯ ಕ್ರಮ ಅನ್ನೋದು ಬಹಳ ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ಈ 5 ವರ್ಷದ ಸಡಿಲಿಕೆಯ ವ್ಯಾಪ್ತಿ ಏನು? ಯಾರ್ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ? ಇದರ ವ್ಯಾಪ್ತಿ ಆಕ್ಚುಲಿ ಬಹಳ ದೊಡ್ಡದು. ಇದು ಯಾವುದೇ ಒಂದು ನಿರ್ದಿಷ್ಟ ಹುದ್ದೆಗೆ ಸೀಮಿತವಾಗಿಲ್ಲ. ಓಕೆ. ಬದಲಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿನ ನೇರ ನೇಮಕಾತಿಗಳಿಗೆ ಅಪ್ಲೈ ಆಗುತ್ತೆ. ಎಲ್ಲಾ ಇಲಾಖೆಗಳಿಗೂ? ಹೌದು. ಮತ್ತು ಇದು ಜನರಲ್ ಕ್ಯಾಟಗರಿ, ಹಿಂದುಳಿದ ವರ್ಗ, SC ST ಹೀಗೆ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೂ ಸಮಾನವಾಗಿ ಅನ್ವಯ ಆಗ್ಲಿದೆ. ಸೊ ಯಾರೂ ಇದ್ರಿಂದ ಹೊರಗೆ ಉಳಿಯಲ್ಲ. ಅಂದ್ರೆ ಸ್ಪರ್ಧಾ ಕಣ ಈಗ ಇನ್ನಷ್ಟು ದೊಡ್ಡದಾಯ್ತು ಅಂತಾಯ್ತು. ಇದ್ರ ಹಿನ್ನೆಲೆ ಏನು? ಸರ್ಕಾರ ಇದ್ದಕ್ಕಿದ್ದಾಗಿ ಈ ಡಿಸಿಷನ್ ತಗೊಂತ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಇದೆಯಾ? ಇಲ್ಲ, ಇದು ಹಠಾತ್ ನಿರ್ಧಾರ ಅಂತೂ ಅಲ್ಲ. ಇದರಿಂದೇ ಒಂದು ಇಂಟ್ರೆಸ್ಟಿಂಗ್ ಹಿನ್ನೆಲೆ ಇದೆ. ನಮ್ಮ ಮೂಲ ವರದಿಯ ಪ್ರಕಾರ ಗವರ್ನ್ಮೆಂಟ್ ಈ ಹಿಂದೆ ಅಂದ್ರೆ 2025ರ ಸೆಪ್ಟೆಂಬರ್ 29ಕ್ಕೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿತ್ತು. ಹಾಗಾದ್ರೆ ಆಗ್ಲೇ ಒಂದು ಹಂತದ ಸಡಿಲಿಕೆ ಇತ್ತು. ಎಕ್ಸಾಕ್ಟ್ಲಿ. ಆದ್ರೂ ಈಗ ಅದನ್ನ 5 ವರ್ಷಕ್ಕೆ ಯಾಕೆ ಏರಿಸಿದ್ರು? ಅಂತಹ ಒತ್ತಡ ಏನಿತ್ತು? ಅದೇ ಇಲ್ಲಿರೋ ಮುಖ್ಯವಾದ ವಿಷಯ. ವರದಿಯಲ್ಲಿ ಸಾರ್ವಜನಿಕರ ಬೇಡಿಕೆ ಮತ್ತೆ ವಿವಿಧ ಸಂಘ ಸಂಸ್ಥೆಗಳ ಮನವಿ ಅಂತ ಹೇಳಿದ್ದಾರೆ. ಸರಿ. ಆದ್ರೆ ಆ ಬೇಡಿಕೆಯ ಅಸಲಿ ಕಾರಣ ಏನು ಅಂದ್ರೆ, ಕಳೆದ ಕೆಲವು ವರ್ಷಗಳಲ್ಲಿ, ಈಗ ಕೋವಿಡ್ ಇರ್ಬೋದು ಅಥವಾ ಬೇರೆ ಆಡಳಿತಾತ್ಮಕ ಕಾರಣಗಳಿಂದ ನೇಮಕಾತಿ ಪ್ರಕ್ರಿಯೆಗಳು ಅಷ್ಟೊಂದು ವೇಗವಾಗಿ ನಡೆದಿಲ್ಲ. ಹೌದು, ನೋಟಿಫಿಕೇಶನ್ಗಳು ತುಂಬಾ ಡಿಲೇ ಆಗಿವೆ. ಅದೇ. ಹಾಗಾಗಿ ತಮ್ಮ ತಪ್ಪಿಲ್ಲದ್ರೂ ಸಾವಿರಾರು ಅಭ್ಯರ್ಥಿಗಳು ಏಜ್ ಬಾರ್ ಆಗ್ತಾ ಇದ್ರು. ಇದೊಂದು ರೀತಿ ಸಿಸ್ಟಮ್ನ ವಿಳಂಬಕ್ಕೆ ಅಭ್ಯರ್ಥಿಗಳಿಗೆ ಕೊಡ್ತಿರೋ ಪರಿಹಾರ ಅಂತನೂ ಹೇಳ್ಬೋದು. ಇದು ಅರ್ಥಪೂರ್ಣವಾಗಿದೆ. ಅಂದ್ರೆ ಇದು ಕೇವಲ ಅಭ್ಯರ್ಥಿಗಳಿಗೆ ಕೊಟ್ಟ ಒಂದು ಗಿಫ್ಟ್ ಅಲ್ಲ, ಬದಲಿಗೆ ಸಿಸ್ಟಮ್ ತನ್ನದೇ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ. ಬಹುಶಃ. ಹಾಗಾದ್ರೆ ಈ ಅವಕಾಶ ಅಭ್ಯರ್ಥಿಗಳಿಗೆ ಎಷ್ಟು ಕಾಲ ಇರುತ್ತೆ? ಇದಕ್ಕೇನಾದ್ರೂ ಟೈಮ್ಲೈನ್ ಇದೆಯಾ? ಇದೆ. ಸ್ಪಷ್ಟವಾದ ಕಾಲಮಿತಿ ಇದೆ. ಈ ವಯೋಮಿತಿ ಸಡಿಲಿಕೆ 2027ರ ಡಿಸೆಂಬರ್ 31ರವರೆಗೆ ಹೊರಡಿಸೋ ಎಲ್ಲಾ ನೇಮಕಾತಿ ಅಧಿಸೂಚನೆಗಳಿಗೂ ಅನ್ವಯ ಆಗಲಿದೆ. ಅಂದ್ರೆ ಮುಂದಿನ ಸುಮಾರು 2 ವರ್ಷ. ಹೌದು. ಆ 2 ವರ್ಷದಲ್ಲಿ ಬರೋ ಎಲ್ಲಾ ಗವರ್ಮೆಂಟ್ ಜಾಬ್ ನೋಟಿಫಿಕೇಶನ್ಗಳಿಗೂ ಅಭ್ಯರ್ಥಿಗಳು ಈ ಸೌಲಭ್ಯವನ್ನ ಬಳಸ್ಕೊಳ್ಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ವಯಸ್ಸಿನ ಅಂಚಲ್ಲಿದ್ದು ತಮ್ಮ ಕೊನೆ ಪ್ರಯತ್ನವನ್ನು ಕಳೆದುಕೊಳ್ಳೋ ಭಯದಲ್ಲಿದ್ದ ಎಷ್ಟೋ ಜನರಿಗೆ ಇದೊಂದು ದೊಡ್ಡ ಆಶಾಕಿರಣ ಅಲ್ವಾ? ಖಂಡಿತ. ಅನುಭವವಿದ್ರೂ ವಯಸ್ಸಿನ ಕಾರಣಕ್ಕೆ ಸ್ಪರ್ಧೆಯಿಂದ ಹೊರಗೆ ಹೋಗ್ತಿದ್ದವರಿಗೆ ಈಗ ಇನ್ನೊಂದು ಬಾಗಿಲು ತೆರೆದ ಹಾಗೆ. ಹೌದು. ಇದು ಸ್ಪರ್ಧೆಯ ಕ್ವಾಲಿಟಿ ಮೇಲೂ ಪರಿಣಾಮ ಬೀರಬಹುದು. ಹೆಚ್ಚು ಅನುಭವ, ಜೀವನಾನುಭವ ಇರೋ ಅಭ್ಯರ್ಥಿಗಳು ಕಾಂಪಿಟಿಷನ್ಗೆ ಬಂದಾಗ ಆಯ್ಕೆ ಪ್ರಕ್ರಿಯೆ ಇನ್ನಷ್ಟು ಮೆಚ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಆಗ್ತಿದೆ. ಈ ಆದೇಶ ಸದ್ಯದ ಸಮಸ್ಯೆಗೆ ಒಂದು ತಾತ್ಕಾಲಿಕ ಪರಿಹಾರ ಕೊಟ್ಟಿದೆ. ಖಂಡಿತ. ಆದ್ರೆ ಈ ವರದಿಯನ್ನ ನೋಡಿದಾಗ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ಏನು? ವರದಿಯಲ್ಲಿ ಸಡಿಲಿಕೆಗೆ ಮನವಿ ಬಂದಿತ್ತು ಅಂತ ಹೇಳಿದ್ದಾರಷ್ಟೇ. ಆದ್ರೆ ಆ ಮನವಿಯ ಹಿಂದಿನ ಮೂಲ ಕಾರಣಗಳನ್ನ ಆಳವಾಗಿ ವಿಶ್ಲೇಷಣೆ ಮಾಡಿಲ್ಲ. ಹೌದು, ನಿಜ. ಹಾಗಾದ್ರೆ ಈ ಚರ್ಚೆಯಿಂದ ನಾವು ಮುಂದಕ್ಕೆ ತಗೊಂಡೋಗ್ಬೋದಾದ ಆಲೋಚನೆ ಏನಿರ್ಬೋದು ಅಂದ್ರೆ, ಈ ಒಂದು ಬಾರಿಯ ಕ್ರಮ ನಿಜವಾಗ್ಲೂ ಒಂದು ಬಾರಿಗೆ ಮಾತ್ರ ಸೀಮಿತ ಆಗಿರುತ್ತಾ? ಒಳ್ಳೆ ಪ್ರಶ್ನೆ. ಅಥವಾ ಈ ನೇಮಕಾತಿ ಪ್ರಕ್ರಿಯೆಗಳಲ್ಲಿನ ವಿಳಂಬ ಇದೆಯಲ್ಲ, ಅದೊಂದು ವ್ಯವಸ್ಥಿತ ಸಮಸ್ಯೆಯಾಗಿ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಈ ಥರದ ಸಡಿಲಿಕೆಗಳನ್ನು ಅನಿವಾರ್ಯ ಮಾಡ್ತಾ ಈ ತಾತ್ಕಾಲಿಕ ಪರಿಹಾರದ ಬದಲು ನೇಮಕಾತಿ ಪ್ರಕ್ರಿಯೆಯನ್ನ ಸಮಯಕ್ಕೆ ಸರಿಯಾಗಿ ನಡೆಸೋ ಒಂದು ಶಾಶ್ವತ ಸುಧಾರಣೆಯ ಬಗ್ಗೆ ಯೋಚಿಸಬೇಕಲ್ವಾ?